ಹಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಅಂಗನವಾಡಿ ಲರ್ನಿಂಗ್ಸ್ ಯೂಟ್ಯೂಬ್ ಚಾನಲ್. ಟೀಚರ್ಸ್, ಇವತ್ತು ನಾನು ನಿಮಗೆ ಮಾತೃವಂದನದ NPCI ಚೆಕ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ, ಯಾವ ರೀತಿ ಅಂತ. ಓಕೆ, ನೋಡೋಣ. ಇಲ್ಲಿ ನಾವು ಮಾತೃವಂದನ ಓಪನ್ ಮಾಡ್ಕೊಳಕ್ಕೆ ಲಿಂಕ್ ಬಳಸ್ತಿದ್ವಲ್ಲ, ಆ ಲಿಂಕ್ ಬಳಸ್ಬಿಟ್ಟು ಮಾತೃವಂದನ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಆಯಿತು, ನಮ್ಮ ಸ್ಕ್ರೀನ್ ಬಂತು. ನೆಕ್ಸ್ಟ್ ಈಗ ಲಾಗಿನ್ ಮಾಡ್ಕೊಳ್ಳೋಣ. ಯೂಸರ್ ID ಪಾಸ್ವರ್ಡ್ ನಮ್ದು ಏನಿರುತ್ತೋ ಅದನ್ನು ಮೆನ್ಷನ್ ಮಾಡೋಣ. ಇದರಲ್ಲಿ ನಾವು ಫಲಾನುಭವಿ NPCI ಸ್ಟೇಟಸ್ನ ಹೆಂಗೆ ಚೆಕ್ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಅದು ಕ್ಯಾಪ್ಚಾ ಏನಿದೆಯೋ ಅದೇ ಥರನೇ ಕ್ಯಾಪ್ಚಾ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಕೊಡೋಣ. ನೋಡಿ, ಏನೋ ಮತ್ತೆ ಕ್ಯಾಪ್ಚಾ ತಪ್ಪಾಗಿದೆ ಅಂತಿದೆ. ಮತ್ತೆ ನಾನು ಎಂಟ್ರಿ ಮಾಡ್ತೀನಿ. ಈಗ ಕ್ಯಾಪ್ಚಾ ಯಾವ ಥರ ಇದೆಯೋ ಅದೇ ಥರನೇ ಸ್ಪೆಲ್ಲಿಂಗ್ಸ್ನ ಎಂಟ್ರಿ ಮಾಡೋದು. ಓಕೆ, ಇಲ್ಲಿ ನಾನು ಲಾಗಿನ್ ಕೊಡ್ತಾ ಇದ್ದೀನಿ, ಆದರೆ ಇನ್ನೊಂದು ಸತಿ ಚೆಕ್ ಮಾಡ್ಕೊತೀನಿ. ಓಕೆ, ಲಾಗಿನ್ ಕೊಟ್ಟೆ. ವೆರಿಫೈ ಅಂತ ಬಂತು, ವೆರಿಫೈ ಮಾಡ್ತೀನಿ. ಡು ನಾಟ್ ಪ್ರೆಸ್ ಎನಿ ಬಟನ್ ಅಂತ ಇದೆ, ಅದಕ್ಕೆ ನಾವು ಯಾವ ಒಂದು ಸ್ಕ್ರೀನು ಟಚ್ ಮಾಡಬಾರ್ದು. ಅದು ವೆರಿಫೈ ಆಗ್ತಾ ಇರುತ್ತೆ. ನಂಗೆ OTP ಬಂತು, ನಾನು ಹಾಕ್ತಾ ಇದ್ದೀನಿ. ವ್ಯಾಲಿಡೇಟ್ ಅಂತ ಕೊಡೋಣ. ಆಯಿತು, ಸ್ಕ್ರೀನ್ ಓಪನ್ ಆಯಿತು. ಇದು ನಾವು ಲಿಂಕ್ನ ಬಳಸಿಬಿಟ್ಟು ವೆಬ್ಸೈಟ್ ಏನಿದೆಯಲ್ಲ ಆ ವೆಬ್ಸೈಟ್ನ ಒಂದು ಓಪನ್ ಮಾಡಿ ನಮ್ಮ ಒಂದು ಇದನ್ನು ಮಾತೃವಂದನ ಅಪ್ಲಿಕೇಶನ್ನ ಹಾಕೋದನ್ನು ನೋಡ್ತಾ ಇರೋದು. ಓಕೆ, ನಾವಿಲ್ಲಿ 3 ಚುಕ್ಕಿದೆಯಲ್ಲ ಅದಕ್ಕೆ ಹೋಗೋಣ. ಇಲ್ಲಿ ಡಾಟಾ ಎಂಟ್ರಿ, ನಾವು ಬೆನಿಫಿಷರಿ ರಿಜಿಸ್ಟ್ರೇಷನ್ ಮಾಡೋದು. ಇಲ್ಲಿ ಎನ್ರೋಲ್ಮೆಂಟ್ ಯಾವುದಾದ್ರೂ ಸೆಲ್ಫ್ ರಿಜಿಸ್ಟರ್ ಇದ್ದರೆ ಅದು ಇದು ಚೆಕ್ ಮಾಡ್ಕೊಳಕ್ಕೆ. ಡ್ಯೂ ಲಿಸ್ಟ್ ಆಫ್ ಪೋರ್ಷನ್ಷಿಯಲ್ ಬೆನಿಫಿಷರಿ ಫ್ರಮ್ ಪೋರ್ಷನ್ ಟ್ರ್ಯಾಕರ್ ಅಂತಿದೆ. ನೆಕ್ಸ್ಟ್ 4th ಚೆಕ್ ಫೇಶಿಯಲ್ ರೆಕಗ್ನೈಸೇಷನ್ ಥ್ರೂ ಪೋರ್ಷನ್ ಟ್ರ್ಯಾಕರ್ ಆಫ್ ಪ್ರೀ ರಿಜಿಸ್ಟರ್ಡ್ ಬೆನಿಫಿಷರಿ ಅಂತಿದೆ. ಇಲ್ಲಿದೆ ನೋಡಿ 5th ಒನ್, ಇದು ಮೇನು. ಇಲ್ಲಿ ಯೆಲ್ಲೋ ಕಲರಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡಿ, ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸ್ ಆಫ್ ಪ್ರೀ ರಿಜಿಸ್ಟರ್ಡ್ ಬೆನಿಫಿಷಿಯರಿ ಅಂತಿದೆ. ನಾವು ಫಲಾನುಭವಿ ಬ್ಯಾಂಕಿಂದ ಒಂದು NPCI ಚೆಕ್ ಮಾಡಬೇಕಂದ್ರೆ ಈ ಆಪ್ಷನ್ನಿಗೆ ಬಂದೆ ನಾವಿಲ್ಲಿ ಚೆಕ್ ಮಾಡಬೇಕು. ಈಗ ಹೊಡೆದಿದ್ದೀನಿ. ಇಲ್ಲಿ ನಾನು ಮೊನ್ನೆ ಹಾಕಿದ್ದೆ ಅಂಜಿನಮ್ಮ ಅನ್ನೋರ್ದು, ಅವ್ರದ್ದು ಇಲ್ಲಿ ಒಂದು ಹೆಸರು ತೋರಿಸ್ತಾ ಇದೆ, ಫಸ್ಟ್ ಚೈಲ್ಡ್ದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸ್ ಅಂತ. ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಫಲಾನುಭವಿಯ ಒಂದು NPCI ಮ್ಯಾಪಿಂಗ್ ಚೆಕ್ ಮಾಡಬೇಕಂದ್ರೆ ಈ ಥರ ಈ ಒಂದು ಡಾಟಾ ಎಂಟ್ರಿ ಪೋರ್ಷನ್ ಟ್ರ್ಯಾಕರ್ ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು 3 ಲೈನ್ ಇರುತ್ತಲ್ಲ, ಅಲ್ಲಿ ಹೋಗಿ ಡಾಟಾ ಎಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿಂದ 5ನೇ ಆಪ್ಷನ್ ಬೆನಿಫಿಷರಿ ಇದು NPCI ಚೆಕ್ ಅಂತ ಒಂದು ಆಪ್ಷನ್ ಇದೆ. ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಮಗೆ ಒಳಗಡೆ ಯಾವ ಒಂದು ಫಲಾನುಭವಿ ಇರುತ್ತೋ ಅದು ನಮಗೆ ಶೋ ಆಗುತ್ತೆ. ಇಲ್ಲಿ ನಾವು ಕ್ಲಿಕ್ ಮಾಡಿದ್ವಿ, ಇಲ್ಲಿ ಏನಂತ ತೋರಿಸ್ತಿದೆ, ಬೆನಿಫಿಷರಿ ಆಧಾರ್ ಇಸ್ ನಾಟ್ ಮ್ಯಾಪ್ಡ್ ವಿತ್ NPCI ಅಂತಿದೆ. ಕೈಂಡ್ಲಿ ಇನ್ಫಾರ್ಮ್ ದ ಬೆನಿಫಿಷರಿ ಟು ಗೆಟ್ ಹರ್ ಬ್ಯಾಂಕ್ ಸೀಡೆಡ್ ವಿತ್ ಆಧಾರ್ ಆ್ಯಂಡ್ DBT ಎನಾಬಲ್ಡ್ ಅಂತ ಇದೆ. ಓಕೆ, ನಾವಿಲ್ಲಿ ಬೆನಿಫಿಷರಿಗೆ ಹೇಳ್ಬೇಕು, ಇಲ್ಲಮ್ಮ ನಿಮ್ಮ ಬ್ಯಾಂಕ್ ಇನ್ನೂ ಅದು ಸೀಡೆಡ್ ಆಗಿಲ್ಲ, ನೀವು ಬ್ಯಾಂಕಿಗೆ ಹೋಗಿ NPCI ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಹೇಳಬೇಕು. ಇದಿಷ್ಟು NPCI ಮ್ಯಾಪಿಂಗ್ ಚೆಕ್ ಮಾಡೋದು ಬೆನಿಫಿಷಿಯರ್ದು. ಓಕೆ, ನಾನೀಗ ಬ್ಯಾಕ್ ಬಂದೆ. ನಾನು ನಿಮ್ಗೆ ಇನ್ನೊಂದು ಆಪ್ಷನ್ದು ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ಚೆಕ್ NPCI ಈಗ ನಾವು ನೋಡಿದ್ದು. ನೆಕ್ಸ್ಟ್ ಅದನ್ನು ಬಿಟ್ಟು ಇಲ್ಲಿ ಇನ್ನೊಂದು ಕೆಳಗಡೆ ಬನ್ನಿ, ಅಪ್ಡೇಟ್ ಚೈಲ್ಡ್ ಬರ್ತ್ ಆ್ಯಂಡ್ ಇಮ್ಯುನೈಸೇಷನ್ ಡೀಟೇಲ್ಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾವು ಮೊದಲೇ ಗರ್ಭಿಣಿದು ಏನೋ ಒಂದು ಮಾತೃವಂದನ ಹಾಕಿರ್ತೀವಲ್ಲ, ಅದು ಈಗ ಅವ್ರು ಡೆಲಿವರಿ ಆಗಿ ಪಾಪು ಆಗಿರುತ್ತಲ್ಲ, ಈಗ ಅಂಥ ಒಂದು ಬೆನಿಫಿಷಿಯರ್ದು ಇಲ್ಲಿರುತ್ತೆ ನೋಡಿ. ಇದು ಅವರು 2ನೇ ಕಂತಿಂದು, ಗೌರಮ್ಮ ಮತ್ತು ಮಮತಾ. ಇಲ್ಲಿ ನಂದು 2 ಇದೆ, ಇದು ಅವ್ರದ್ದು 2ನೇ ಕಂತಿಂದು. ಓಕೆನಾ? ನೀವು ನೋಡ್ತಾ ಇದ್ದೀರಾ ಇಲ್ಲಿ ಗೌರಮ್ಮ ಅನ್ನೋರ್ದು ಚೈಲ್ಡ್ ಬರ್ತ್ ಕೇಳ್ತಿದೆ, ಆ್ಯಕ್ಚುಯಲ್ ಚೈಲ್ಡ್ ಬರ್ತ್ ಅಂತಿದೆ. ಇಲ್ಲಿ ನಾವು
ಆ್ಯಕ್ಷನ್ ಅಂತಿದೆಯಲ್ಲ, ಇಲ್ಲಿ ಎಡಿಟ್ ಬಟನ್ ನಾವು ಪ್ರೆಸ್ ಮಾಡಿದರೆ ಇಲ್ಲಿ ಅವರು ಒಂದು ಎಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ನಾವು ಮಾಡಬೇಕಾಗ್ತೈತೆ. ಓಕೆನಾ? ಎಸ್, ಅವರು 2ನೇ ಕಂತಿಗೆ ಅರ್ಹರಾಗ್ತಾರೆ. ಮತ್ತು 2ನೇ ಕಂತು ಕೂಡ ಅವರು ಸೀದಾ ಅವರ ಒಂದು ನೇರವಾಗಿ ಆ ಫಲಾನುಭವಿ ಖಾತೆಗೆ ಇನ್ನೂ ಉಳಿದಿರುವಂಥ 2,000, 3,000 ಈಗ ಆಲ್ರೆಡಿ ಹೋಗಿರುತ್ತೆ 1ನೇ ಕಂತಿಂದು. ಈಗಿದು 2ನೇ ಕಂತಿಂದು. ಇದನ್ನೆಲ್ಲ ನಾವು ಅಪ್ಡೇಟ್ ಮಾಡಿ ಸಬ್ಮಿಟ್ ಬಟನ್ ಕೊಟ್ಟರೆ ಓಕೆ, ಆ ಫಲಾನುಭವಿದು 2ನೇ ಕಂತಿಗೆ ಸಬ್ಮಿಟ್ ಆಗುತ್ತೆ. ಓಕೆನಾ? ಓಕೆ, ನಾನು ಮತ್ತೆ ಬ್ಯಾಕ್ ಬರ್ತೀನಿ. ಇದಿಷ್ಟು ಇನ್ಫಾರ್ಮೇಷನ್ ಇವತ್ತು ನಾನು ಹೇಳ್ತಿರೋದು NPCI ಚೆಕ್ ಮಾಡೋದು ಮತ್ತು ಅಪ್ಡೇಟ್ ಚೈಲ್ಡ್ ಬರ್ತ್ ಇಮಿಜೇಷನ್ದು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ನಾನು ಹೇಳಿದ್ದೀನಿ. ಓಕೆನಾ ಫ್ರೆಂಡ್ಸ್? ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊನೆಗೆ ಮಾತ್ರ ಇದನ್ನು ಲಾಗೌಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಲಾಗೌಟು. ನೀವು ಎಷ್ಟೇ ಸತಿ ನೀವು ಅಪ್ಲಿಕೇಶನ್ನ ವೆಬ್ಸೈಟ್ನ ಓಪನ್ ಮಾಡಿದ್ರು ಕೂಡ ಕೊನೆಗೆ ಸೈನ್ ಔಟ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.